ದೇವನಹಳ್ಳಿ ತಾಲೂಕು ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಅರ್ಥಪೂರ್ಣವಾಗಿ ದಿವಂಗತ ಚೆನ್ನಮ್ಮ ದೇವೇಗೌಡರಿಗೆ ನುಡಿನಮನ ಕಾರ್ಯಕ್ರಮ ನಡೆಯಿತು. ಇನ್ನು ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ದಿವಂಗತ ಚೆನ್ನಮ್ಮ ಅವರ ಭಾವಚಿತ್ರಕ್ಕೆ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಒಳಗೊಂಡು ಎಲ್ಲಾ ಮುಖಂಡರು ಪುಷ್ಪನಮನ ಸಲ್ಲಿಸಿ ಗೌರವ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಅವರು ಮಾತನಾಡಿ, ಮಾತೃ ಸ್ವಭಾವ ಹೊಂದಿರುವ ಚೆನ್ನಮ್ಮಾಜಿಯವರ ಆಶೀರ್ವಾದದಿಂದ ನಾನು ಮೊದಲ ಬಾರಿಗೆ ಶಾಸಕನಾದೆ. ಅವರ ಆಶೀರ್ವಾದ ಎಲ್ಲಾ ಸಂದರ್ಭದಲ್ಲಿ ಒಳಿತನ್ನ ಮಾಡುತ್ತದೆ. ಅವರ ಅಂತ್ಯಕ್ರಿಯೆಯಲ್ಲಿ ಲಕ್ಷಾಂತರ ಜನ ಭಾಗಿಯಾಗಿ ಕೊನೆಯ ದರ್ಶನ ಪಡೆದರು. ಪ್ರಧಾನಿ ಮೋದಿಜಿಯವರು ದೇವೇಗೌಡರೊಂದಿಗೆ ಮಾತನಾಡಿ ಸಾಂತ್ವನ ಹೇಳಿದ್ದನ್ನ ಕೋಟ್ಯಾಂತರ ಜನ ವೀಕ್ಷಣೆ ಮಾಡಿದ್ದಾರೆ. ಇಂದಿರಾ ಗಾಂಧಿಯವರ ಮರಣ ನಂತರ ಜನಸ್ತೋಮ ಕಂಡಿದ್ದು ಬಿಟ್ರೆ ಅದರ ನಂತರದಲ್ಲಿ ಚೆನ್ನಮ್ಮಾಜಿ ಕೊನೆ ದರ್ಶನದಲ್ಲಿ ಲಕ್ಷಾಂತರ ಜನಸ್ತೋಮ ಸೇರಿತು. ಇಂತಹ ಮಹಾತಾಯಿಗೆ ದೇವರು ಸ್ವರ್ಗ ಪ್ರಾಪ್ತಿ ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮಂಜುನಾಥ್ ಮಾತನಾಡಿ, ಮಾಜಿ ಪ್ರಧಾನಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರನ್ನ ಅನ್ನಪೂರ್ಣೇಶ್ವರಿ ಅಂತ ಕರೆದ್ರೆ ತಪ್ಪಾಗಲಾರದು. ಒಬ್ಬ ಯಶಸ್ವಿ ಗಂಡಿನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂದ್ರೆ ಅದಕ್ಕೆ ಸಾಕ್ಷಿ ಚೆನ್ನಮ್ಮ ಅವರು ಮಾತ್ರ. ದೇವೇಗೌಡರು ದೇಶದ ಪ್ರಧಾನಿಯಾದ್ರು, ಮುಖ್ಯಮಂತ್ರಿಗಳಾದ್ರು, ಸಚಿವರಾದ್ರು, ಸರಳತೆಗೆ ಹೆಸರಾಗಿದ್ರು. ಯಾರೇ ಕಾರ್ಯಕರ್ತರು ಮನೆಗೆ ಹೋದ್ರೆ ರಾಜಕೀಯ ಮಾತನಾಡದೆ ಅವರ ಯೋಗಕ್ಷೇಮ ಮಾತ್ರ ವಿಚಾರಿಸ್ತಾ ಇದ್ದ ಅಮ್ಮ ಅಂದ್ರೆ ತಪ್ಪಾಗಲಾರದು. ಇಂತಹ ಮಹಾತಾಯಿ ಅಗಲಿರುವುದು ದೇಶಕ್ಕೆ ತುಂಬಲಾರದ ನಷ್ಟ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ರು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಮಹೇಶ್, ಪ್ರಧಾನ ಕಾರ್ಯದರ್ಶಿ ಮನೋಹರ್, ಕಾರ್ಯಾಧ್ಯಕ್ಷ ರವೀಂದ್ರ, ಮಹಿಳಾ ಅಧ್ಯಕ್ಷೆ ಮೀನಾಕ್ಷಿ, ಮುಖಂಡರಾದ ಮುನಿ ಹಾಜರಿದ್ದರು. ಬಹುಶಃ ನಾನು ಸಹ ಮೊದಲನೇ ಬಾರಿಗೆ ಪಕ್ಷೇತರ ಕ್ಯಾಂಡಿಡೇಟ್ ಆಗಿ ದೇವನಹಳ್ಳಿಯಲ್ಲಿ ಓಡಾಡಬೇಕಾದ್ರೆ ಆ ಸಂದರ್ಭದಲ್ಲಿ ಟಿಕೆಟ್ ಕೇಳಕ್ಕೆ ಹೋದೆ ಅವ್ರ ಮನೆಗೆ. ದೇವೇಗೌಡ ಅಪ್ಪಾಜಿಯವರು ಚೆನ್ನಮ್ಮಾಜಿಯವರು ಇಬ್ಬರು ಇದ್ರು. ನಾನು ಹೋಗಿ ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಈ ಸಾರಿ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು. ಚೆನ್ನಮ್ಮಾಜಿಯವರು ಆಯಿತು, ನೀನು ಒಳ್ಳೇದಾಗಲಿ ಅಂದರು. ನಾನು ಅದೇ ಆಶೀರ್ವಾದದಿಂದ ನನಗೆ ನೀವು ಸ್ವೀಪರ್ ಕೊಟ್ಟು ನನ್ನ JDS ಬಗ್ಗೆ MLA ಮಾಡಿದ್ರೆ ಅಂತ ನಾನು ನಿನ್ನೆ ಅವರು ದೈವಾದಿನ ಆದ ನಂತರ ನಾನು ಅನ್ಕೊಂಡಿದ್ದೀನಿ. ಇವತ್ತು ನಿಮ್ಮ ಹತ್ರ ಹೇಳಕ್ಕೆ ಇಷ್ಟಪಡ್ತೀನಿ, ದೇವೇಗೌಡ ಅಪ್ಪಾಜಿಯವರು ಯಾವುದೇ ಕಾರಣಕ್ಕೂ ನಾನು ಮಾತು ಕೊಟ್ಟಿದ್ದೀನಿ, ನಾನು ತಪ್ಪಲ್ಲ ಅಂದರು. ಆದರೆ ಚೆನ್ನಮ್ಮಾಜಿಯವರು ಮಾತ್ರ ನನಗೆ ಆಶೀರ್ವಾದ ಮಾಡೋದು. ಅವರ ಆಶೀರ್ವಾದ ನನ್ನ ಮೇಲೆ ಇದ್ದಕ್ಕೆ ನಾನು ಶಾಸಕ ಆಗಿದ್ದೀನಿ ಅಂತ ನಾನು ಆ ಸಂದರ್ಭದಲ್ಲಿ ನೆನೆಸ್ಕೊಂಡೆ. ಬಹುಶಃ ನಾನು ಇತಿಹಾಸದಲ್ಲಿ ಬಹಳಷ್ಟು ಜನಗಳನ್ನ ಎಲ್ಲ ಏನು ಅವರು ಮರಣ ಆದ ನಂತರ ಅವ್ರಿಗೆ ಏನೇನು ಗೌರವ ಸಿಗುತ್ತೆ ನಾನು ಗಮನಿಸಿದ್ದೀನಿ. ಇವತ್ತು ಮಾಧ್ಯಮಗಳ ಸ್ನೇಹಿತರ ಪ್ರಕಾರ, ಎಲ್ಲ ಟಿವಿ ಮತ್ತು ಎಲ್ಲ ವರದಿಗಳ ಪ್ರಕಾರ ಈ ರಾಜ್ಯದಲ್ಲಿ ನೇರವಾಗಿ ಸಂಪರ್ಕ ಮಾಡಿರ್ತಕ್ಕಂಥದ್ದು, ಅವ್ರನ್ನ ಒಂದು ಇದರಲ್ಲಿ ಹೋಗಿ ಅವ್ರನ್ನ ಸಂತಾಪ ಸೂಚಿಸಿರ್ತಕ್ಕಂಥದ್ದು 10 ಲಕ್ಷ ಮಂದಿ. ಅವ್ರ ಇತಿಹಾಸದಲ್ಲಿ 10 ಲಕ್ಷ ಹೆಚ್ಚು ಮಂದಿ ಹೋಗಿ ಅವ್ರಿಗೆ ನೇರವಾಗಿ ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸಿರ್ತಕ್ಕಂಥದ್ದು. ಅದೇ ರೀತಿ ಅವ್ರನ್ನ ನೇರ ದೂರದರ್ಶನಗಳಲ್ಲಿ ವೀಕ್ಷಣೆ ಮಾಡಿರ್ತಕ್ಕಂಥವ್ರು ಕರ್ನಾಟಕ ರಾಜ್ಯದಲ್ಲಿ 2.5 ಕೋಟಿ ಜನ ಅದನ್ನು ವೀಕ್ಷಣೆ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೇವೇಗೌಡ ಅಪ್ಪಾಜಿಯವರ ಜೊತೆ ಮಾತನಾಡಿರ್ತಕ್ಕಂಥದ್ದು ಇಡೀ ಭಾರತ ದೇಶದಲ್ಲಿ 30 ಕೋಟಿ ಜನಸಂಖ್ಯೆ ವೀಕ್ಷಣೆ ಮಾಡಿರ್ತಕ್ಕಂಥದ್ದು. ಸೊಸೆಗೆ ಅವ್ರಿಗೆ ಬೀಳ್ಕೊಡುಗೆ ಬಹಳ ಅದ್ಭುರಿಯಾಗಿ ನಮ್ಮ ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದು ಒಂದು ಇತಿಹಾಸನೇ ಸರಿ. ಅವ್ರ ಬಗ್ಗೆ ಎಷ್ಟೇ ನಾವು ಮಾತಾಡಿದ್ರು, ಎಷ್ಟೇ ಹೊಗಳಿದ್ರು ಕೂಡ ಸಾಧ್ಯ ಇಲ್ಲ. ಅನ್ನಪೂರ್ಣೇಶ್ವರಿ ಅಂತ ಏನು ಗೊತ್ತು, ಎಲ್ಲರೂ ಇವತ್ತು ಬಾಯಲ್ಲಿ ಚೆನ್ನಮ್ಮ ಅನ್ನೋದಕ್ಕಿಂತ ಮುಖ್ಯವಾಗಿ ಎಲ್ಲರೂ ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿ ಅಂತಾರೆ. ಕಾರಣ ಯಾಕೆಂದ್ರೆ ಅವ್ರು ಯಾವುದೇ ಒಂದು ರಾಜಕಾರಣಿ ಆಗಿ, ಒಬ್ಬ MLA ಆಗಿ, ಒಬ್ಬ ಸ್ಥಳೀಯ ಪಂಚಾಯತಿ ಮೆಂಬರ್ ಸಹ ಆದರೆ ತನ್ನ ಗಂಡ ಪ್ರಧಾನಿಯಾದನು, ಈ ರಾಜ್ಯದ ಮುಖ್ಯಮಂತ್ರಿ ಆದನು, ವಿರೋಧಿ ಪಕ್ಷದ ನಾಯಕರಾದನು, ನೀರಾವರಿ ಸಚಿವರಾದನು, PWD ಸಚಿವರಾದನು, ಅವರ ಮರಣಕ್ಕೆ, ಸಜ್ಜನಿಕೆ, ಒಂದು ಸಂಸಾರಕ್ಕೆ, ಒಂದು ಹೆಣ್ಣು ಎಷ್ಟು ಮುಖ್ಯ ಅನ್ನೋದಕ್ಕೆ ನಮ್ಮೆಲ್ಲರಿಗೂ ಮಾರ್ಗದರ್ಶನ, ಇಡೀ ರಾಜ್ಯಕ್ಕೆ ಮಾರ್ಗದರ್ಶನ ಈ ಚೆನ್ನಮ್ಮನವರು ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಒಂದು ಸಂಸಾರನ ಕಂಡು ಹೆಣ್ಣು ಅಂತಾರೆ, ನೀವು ಅಷ್ಟಿದ್ರೆ ಹೇಳಲ್ಲ. ಯಾಕಂದ್ರೆ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಸ್ತ್ರೀ ಅಂದ್ರೆ ಮನೆಯಲ್ಲಿ ಒಂದು ಹೆಣ್ಣು ಎಷ್ಟು ಅವನ ಬೆನ್ನೆಲುಬಾಗಿ ನಿಂತಿರ್ತಾರಂದ್ರೆ ಅಷ್ಟೇ ಒಬ್ಬ ಪುರುಷ ಸಮಾಜದಲ್ಲಿ ಒಂದು ಎತ್ತರಕ್ಕೆ ಏಳಕ್ಕೆ ಒಂದು ಅವಕಾಶ, ತನ್ನ ಅರ್ಧಾಂಗಿ ಆಗ್ಬೋದು, ಮನೆಯಲ್ಲಿ ಜವಾಬ್ದಾರಿ ಹೆಣ್ಣು ಆ ಸ್ಥಾನವನ್ನು ಕೊಡ್ತಾ ಇದ್ದಾರೆ. ಅಂತ ಬಿಡುವಂತ ಆ ಹೆಣ್ಮಕ್ಳಲ್ಲಿ ನಮ್ಮ ಚೆನ್ನಮ್ಮವರು ರಾಜ್ಯದಲ್ಲಿ ನಮ್ಮೆಲ್ಲರಿಗೂ ಒಂದು ಮಾದರಿ ಆಗಿದ್ದಾರೆ.
ಯಾಕೆಂದ್ರೆ 6 ಜನ ಮಕ್ಕಳು. ನಮ್ಮ ದೇವೇಗೌಡರು ಈಗಿನ ಈ ಹೋರಾಟ ಬೆಳಗಾಮಲ್ಲಿನ, ಹುಬ್ಳಿಯಲ್ಲಿನ, ಮೈಸೂರಿನ, ಮಂಗಳೂರಿನ, ಕೋಲಾರದಿಂದ 6 ಜನ ಮಕ್ಕಳನ್ನ ಎಷ್ಟು ಸುಸಂಸ್ಕೃತವಾಗಿ ಬೆಳೆಸಿ ಅವ್ರ ಆರೈಕೆ ಮಾಡಿ ಅವ್ರ ವಿದ್ಯಾಭ್ಯಾಸ ಕೊಡಿಸಿರುವುದರಲ್ಲಿ ದೇವೇಗೌಡರಿಗಿಂತ ಹೆಚ್ಚಿನವಾಗಿ ಯಾರಾದರೂ ಪ್ರಾಮುಖ್ಯತೆ ಕರ್ಕೊಂಡು ನನ್ನ ಸಂಸಾರ, ನನ್ನ ಕುಟುಂಬನ ಸೇವೆ ಮಾಡಿ ಒಂದು ಈ ಸಮಾಜದಲ್ಲಿ ಒಂದು ಆದರ್ಶ ಕುಟುಂಬ ಅಂತ ಮಾಡಿರುವುದರಲ್ಲಿ ದೇವೇಗೌಡರಿಗಿಂತಲೂ ನಮ್ಮ ಚೆನ್ನಮ್ಮ ಅವರು ಅತ್ಯಂತ ಹೆಚ್ಚಾಗಿ ಕಾಣಿಕೆ ಇದೆ ಅಂತ